ಬೆಂಗಳೂರಿಂದ 32 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ 18 ಫ್ಲೋರ್ಲಿಂತ್ರ ತೆಳಗ್ ಬಿದ್ದ ಸತ್ ಹೋಗ್ಬಿಟ್ರಂತ. ವೀಕೆಂಡ್ ಇತ್ತ, ಗಂಡ ಹೆಂಡತಿ ಇಬ್ರು ಮನಿ ಕ್ಲೀನ್ ಮಾಡತ್ತಿದ್ರ. ಅದ ಟೈಮ್ದಾಗ ಹೆಂಡತಿ ಕಾರಿಡಾರ್ ಕಡೆ ಇರೋ ವಿಂಡೋದ ಡಸ್ಟ್ ತೆಗ್ಯಾತಿದ್ರ. ಅವ್ರು ಒಂದು ಕೈದ್ ಸಪೋರ್ಟ್ ಸ್ಲೈಡಿಂಗ್ ವಿಂಡೋ ಮೇಲೆ ಇತ್ತ. ಸಡನ್ಲಿ ಸ್ಲೈಡಿಂಗ್ ವಿಂಡೋ ಜೋಡಿ ಅವರು 18 ಫ್ಲೋರ್ಲಿಂತ್ರ ತೆಳಗ್ ಬಿದ್ದ ಸತ್ ಹೋಗ್ಬಿಟ್ರ. ಪೊಲೀಸರು ಇನ್ಸಿಡೆಂಟ್ ಆದ್ಮೇಲೆ ಅಪಾರ್ಟ್ಮೆಂಟ್ ಒಳಗೆ ಹೋದಾಗ ನೋಡ್ತಾರ ವಿಂಡೋ ಮೆಶ್ ಇರಲಿಲ್ಲ, ಮತ್ತು ಆ ಸ್ಲೈಡಿಂಗ್ ವಿಂಡೋ ಮತ್ತು ವಿಂಡೋ ಫ್ರೇಮಿನ ಸಪೋರ್ಟ್ ಮುರಿದು ಹೋಗ್ಬಿಟ್ಟಿತ್ತು. ಅದು ಫೇಲ್ ಆಗಿದ್ದ ರೀಸನ್ ಬರೀ ಅವ್ರು ಕೊಟ್ಟ ಭಾರ ಇತ್ತ. ಈ ರೀತಿ ಇನ್ಸ್ಟೆನ್ಸಸ್ ಕೆಲವೊಂದು ಸರ್ತಿ ಆಗ್ಬಹುದು. ಯಾಕೆ ಆಗ್ತದಂದ್ರೆ ರಾಂಗ್ ಯೂಸೇಜ್ ಆಫ್ ಮೆಟೀರಿಯಲ್ಸ್ ಒಂದು, ಎರಡನೇದು ಪುವರ್ ಕ್ವಾಲಿಟಿ ಆಫ್ UPVC ಅಥವಾ ವಿಂಡೋ ರಿಲೇಟೆಡ್ ಮೆಟೀರಿಯಲ್. ಇದರಿಂದಾಗಿ ಹೈ ಚಾನ್ಸಸ್ ದಟ್ ಒಂದು ವಿಂಡೋ ಶಟರ್ ಕುಸಿದು ಬೀಳ್ಬೋದು. ಒಂದು UPVC ವಿಂಡೋಕ್ಕೆ ರೀಇನ್ಫೋರ್ಸ್ಮೆಂಟ್ ಅಂತ ಇರ್ತೈತಿ. ರೀಇನ್ಫೋರ್ಸ್ಮೆಂಟ್ ಅಂದ್ರೆ ಒಂದು ಇಲಾಸ್ಟಿಕ್ ಪಾಲಿಮರ್ ಮೆಟೀರಿಯಲ್ಗೆ ಒಳಗೆ ಕಬ್ಬಣ ಇನ್ಸರ್ಟ್ ಮಾಡಬೇಕು. ಕಬ್ಬಣ 1.2 mm ಇಂದ 1.5 mm ವರೆಗೂ ಗ್ಯಾಲ್ವನೈಸ್ಡ್ ಐರನ್ ರೀಇನ್ಫೋರ್ಸ್ಮೆಂಟ್ನ ಇನ್ಸರ್ಟ್ ಮಾಡಬೇಕು. ಇದರಿಂದ ವಿಂಡೋಗೆ ಸ್ಟ್ರೆಂತ್ ಸಿಗ್ತೈತಿ. ಇದು ಒಂದು ಮೇಜರ್ ರೀಸನ್. ಸೆಕೆಂಡ್ ರೀಸನ್ ಏನಾಗ್ಬೋದು, ರಾಂಗ್ ಫಿಟ್ಮೆಂಟ್ ಆಫ್ ಹಾರ್ಡ್ವೇರ್. ಕೆಲವೊಂದು ಸರ್ತಿ ಹಾರ್ಡ್ವೇರಲ್ಲಿ ಒಂದು ಆಂಟಿ ಲಿಫ್ಟ್, ಆಂಟಿ ರ್ಯಾಟಲ್ ಮತ್ತು ಇಂಟರ್ಲಾಕ್ ಅನ್ನೋದು ಮೂರು ಭಾಳ ಇಂಪಾರ್ಟೆಂಟ್ ಹಾರ್ಡ್ವೇರ್ ಆನ್ ಸ್ಲೈಡಿಂಗ್ ವಿಂಡೋ ಅಥವಾ ಡೋರ್ಗೋಸ್ಕರ. ಹೈಟ್ ಆಫ್ ದ ಶಟರ್ ಭಾಳ ಇಂಪಾರ್ಟೆಂಟ್. ಹೈಟ್ ಆಫ್ ಶಟರ್ ಯಾಕೆ ಮ್ಯಾಟರ್ ಆಗ್ತೈತಿ ಅಂದ್ರೆ, ಸ್ಲೈಡಿಂಗ್ ಶಟರ್ ಮೂವ್ ಆಗುವಾಗ ಟ್ರ್ಯಾಕಿಂದ ಅದು ಹೊರಗೆ ಬರಬಾರದು. ಇದು ಮಿಸ್ ಆದಾಗ ಅಥವಾ ರಾಂಗ್ಲಿ ಫಿಟ್ ಆದಾಗ ಹೈ ಚಾನ್ಸಸ್ ದ ಶಟರ್ ಏನಿರ್ತೈತಲ್ಲ ಬೀಳೋ ಚಾನ್ಸಸ್ ಇರ್ತೈತಿ. ಅದರಿಂದ ಈ ರೀತಿ ಇನ್ಸಿಡೆಂಟ್ ಆಗಬಹುದು. ನೀವು ಹೊಸ ಮನೆ ಪರ್ಚೇಸ್ ಮಾಡುವಾಗ ಅಥವಾ ಕಟ್ಟುವಾಗ ಯಾವ ರೀತಿ ಸಿಮೆಂಟ್ ಮತ್ತು ಸ್ಟೀಲ್ನ ಚೆಕ್ ಮಾಡಿ ತಗೊಳ್ತಿರೋ, ಅದೇ ರೀತಿ ವಿಂಡೋಸ್ ಆ್ಯಂಡ್ ಡೋರ್ಸ್ನ UPVC ಇಂದ ಮಾಡಿದ್ರೆ ಕರೆಕ್ಟ್ ಪ್ರಾಡಕ್ಟ್ನ ಚೆಕ್ ಮಾಡಿ ತಗೊಳ್ರಿ. ಸೊ ದ್ಯಾಟ್ ಯು ಗೆಟ್ ರೈಟ್ ಕ್ವಾಲಿಟಿ ಅಟ್ ರೈಟ್ ಪ್ರೈಸ್ ಆ್ಯಂಡ್ ಎನ್ಶೋರ್ ದ್ಯಾಟ್ ನೀವು ಸೇಫ್ ಆಗಿರ್ತೀರಿ ಅಂತ ಹೇಳಿ.